ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೇಡಿ ಗ್ಯಾಂಗ್. ಸೊ ಹೀಲ್ಸ್ ಆನ್ ವೀಲ್ಸ್ ಅಂತ ಹೇಳಿ ಬೈಕ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಸೊ ಅವ್ರ ಜೊತೆ ಇವತ್ತು ರೈಡ್ ಹೋಗ್ತಾ ಇದ್ದೀವಿ. ಬೈ ದ ವೇ, ನಾನು ನಿಮ್ಮ ರಾಹುಲ್. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಶಾಂತಿಲಾಲ್. ಎಲ್ಲಿ ನೋಡಿರ್ತೀರ ಹೇಳಿ? ವೆಲ್ಕಮ್ ಟು ದ ಕೋಲ್ಡ್ ಡಿಸೆಂಬರ್. ವೆಲ್ಕಮ್ ಟು ದ ಕೋಲ್ಡ್ ಡಿಸೆಂಬರ್ ಅಂತೆ. ಸೊ ಇಲ್ಲಿ ಲೀಡ್ ಟ್ರೈನರ್ ಇದ್ದಾರೆ, ಇಲ್ಲೊಬ್ಬರು ಸ್ಯಾಮ್ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿ ಪವನ್ ಒಬ್ಬರು ಇದ್ದಾರೆ. ಈ ಹೀಲ್ಸ್ ಆನ್ ವೀಲ್ಸ್ ಏನು ಟೀಮ್ ಇದೆ, ದೇ ಯೂಶಲಿ ಗಿವ್ ದ ಗರ್ಲ್ಸ್ ಬೈಕ್ ಟ್ರೈನಿಂಗ್, ಗೇರ್ ಬೈಕ್ ಟ್ರೈನಿಂಗ್. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ಸು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಎನಿ girls are interested in learning, it might be basics or advanced. ಸೊ ಇವತ್ತು ನಾವು ಹೋಗ್ತಾ ಇರೋಂಥ ಜಾಗ ಬಂದು ಇಶಾ ಟೆಂಪಲ್ಲು. ಸೊ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಐ ನೋ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು ಪೇರೆಂಟ್ಸ್ ಜೊತೆ, ಬಟ್ ಅವತ್ತು ರಾತ್ರಿ ಹೋಗಿದ್ದೆ ಲೈಟ್ನಿಂಗ್ ಶೋ ನೋಡೋಕ್ಕೆ. ಬಟ್ ಇವತ್ತು ಡೇ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಚಲೋ, ಲೆಟ್ಸ್ ಗೆಟ್ ಆನ್ ಟು ಬೈಕ್. ಓಕೆ ಗೈಸ್, ವಿ ಆರ್ ಆನ್ ದ ಬೈಕ್. ಹೊರಡುವ ಸಮಯ. ಲೆಟ್ಸ್ ಗೋ. ಏನಿದು ಇನ್ನೂ ಫಾಗ್ ಇದೆ. ಯಾವ ಬಿಲ್ಡಿಂಗು ಕಾಣಿಸ್ತಾ ಇಲ್ಲ ನೋಡಿ. ಇಷ್ಟೊಂದು ಫಾಗ್ ಐತಾ? ಓಹ್ ಮೈ ಗಾಡ್. ಇಬ್ರು ಏನು ಕಾಣಿಸಲ್ಲ ಈ ರೋಡಲ್ಲಿ. ಥರ ನೋಡೋಕೆ ಚೆನ್ನಾಗಿದೆ ಅಲ್ಲ ನೋಡಿ, ಫುಲ್ ಫಾಗು. ವೈಸರ್ ಬೇರೆ ಕ್ಲೋಸ್ ಮಾಡಿಲ್ಲ, ಮುಖಕ್ಕೆ ಹೊಡಿತೈತೆ ಫಾಗು. ನೈಸ್. ಇಷ್ಟೊಂದು ಫಾಗ, ಒಳ್ಳೆ ಕತೆ, ಒಳ್ಳೆ ಮಜಾ. ಇಲ್ಲಿ ನೋಡ್ಗುರು, ದ ಆಲ್ ನ್ಯೂ ಹಿಮಾಲಯನ್ 452. ಸಖತ್ತಾಗೈತೆ ಗುಡು ಗಾಡಿದು. ಸ್ಲೀಕ್ ಇದೆ. ಐ ಮೀನ್ ಹಳೆ ಹಿಮಾಲಯನ್ಕಿಂತ ಸ್ವಲ್ಪ ದಪ್ಪ. ಬಟ್ ಏನೋ ಒಂದ್ಸರಿ ಟೆಸ್ಟ್ ಡ್ರೈವ್ ತೊಗೊಳ್ಳೋಣ ಆದಷ್ಟು ಬೇಗ. ಟೆಸ್ಟ್ ಡ್ರೈವ್ ಮಾಡಿಕೊಂಡು ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ತಿಂಡಿ ಮಾಡ್ಕೊಳ್ಳೋಣ. ಆಹಾ ಹಾ ಹಾ. ಓಹೋ 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 ಹೋ. ಸಂಡೇ ಮಾರ್ನಿಂಗ್ ಬಂತು ಅಂದರೆ ಇದೇ ಕತೆ ನಮ್ಮದು. ಎಸ್, ವಿ ಆರ್ ಬೈಕರ್ಸ್. ರೋಡ್ ತುಂಬ ಅಬ್ಬರ ನಮ್ಮದೇ ಇರಬೇಕು. ಯಾ, ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಸೊ ಸ್ನೇಹಿತರೆ, ತಿಂಡಿ ಮಾಡ್ಕೊಂಡ್ವಿ ಶ್ರೀನಿಧಿ ವೈಭವ ಹತ್ರ. ಆ್ಯಂಡ್ ಈಗ ಹೊರಡುವ ಸಮಯ. ಸೊ ಈಗೇನು ಮಾಡ್ತೀವಿ, ಎಲ್ಲ ಒಂದು ಲೈನಪ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊತೀವಿ. ಸೊ ಒಬ್ರು ಹಿಂದೆ ಒಬ್ರು ಮುಂದೆ ಹೋದರೆ ಕರೆಕ್ಟಾಗಿ ಜಿಗ್ಜಾಗಲ್ಲಿ ಈಸಿ ಆಗುತ್ತೆ. ಸೊ ಇನ್ನೊಂದು ಜಾಸ್ತಿ ಏನಿಲ್ಲ, ಒಂದು 50 ಕಿಲೋಮೀಟ್ರ್ ಇರಬೇಕು ಅಷ್ಟೇ ಈಶಾಗೆ ಇಲ್ಲಿಂದ. ಸೊ ಲೆಟ್ಸ್ ಗೋ. ತಿಂಡಿ ಚೆನ್ನಾಗಿತ್ತು ಗುರು. ಇಲ್ಲಿ ಈ ಕಡೆ ಬಂದರೆ ಟ್ರೈ ಮಾಡಿ, ಶ್ರೀನಿಧಿ ವೈಭವ. ಆನೆ ಬಂತಂದ ಆನೆ. ಅದೇ ಆಚೆ ಹಾಕ್ಬಿಡೋಣ ಬೆಸ್ಟು. ಓಕೆ, ಇನ್ನೊಂದು ಗೋಪುರನೂ ಹಾಕ್ಕೊಂಬಿಡೋಣ.
ನಿನ್ನೆ ಏನೋ ಮಾಡ್ಕೊಳಕ್ಕೆ ಹೋಗಿ ಏನೋ ಮಾಡಿಕೊಂಡೆ, ಸ್ವಲ್ಪ ಬ್ಲಡ್ ಇದೆ. ಫೋಟೋಶೂಟ್ಸ್ ಕಾರ್ಯಕ್ರಮನ ಎಂಜಾಯ್. ಅಯ್ಯೋ ನಾನು ನೋಡಿ ಕೇಸ್ ಬಿಟ್ಬಿಟ್ಟು ಬರೀ ಗೋಪುರ ಒಂದೇ ಎತ್ಕೊಂಡಿದ್ದೀನಿ. ಇವತ್ತು ಕ್ಯಾಮ್ರಾ ತಂದಿದ್ದೀನಿ ಆ್ಯಂಡ್ ಸರ್ವಿಸ್ ಆಗಿದೆ ಅಲ್ವಾ, ಸೊ ಆಲ್ಮೋಸ್ಟು 99% ವೈಬ್ರೇಷನ್ ಹೋಗಿದೆ. 1% ಟಾಪ್ ಬಾಕ್ಸ್ ಇದೆ, ಅದೇನು ಮಾಡೋಕ್ಕಾಗಲ್ಲ. ಚಲೋ ಲೆಟ್ಸ್ ಗೋ. ಓಕೆ ಗೈಸ್, ವಿ ಆರ್ ಬ್ಯಾಕ್ ಆನ್ ದ ಬೈಕ್. ಯಾರೋ ನಿಲ್ಲಿಸೋ ಥರ ಆಯ್ತಲ್ಲ ಗುರು. ಮಚ್ ನೀಡೆಡ್ ರೈಡ್ ಮ್ಯಾನ್. ಜಾಸ್ತಿ ದೂರ ಇಲ್ಲ, ಸೊ ಹತ್ತಿರ ಇದೆ, ಹಾಗಾಗಿ ಪೀಸಾಗಿ ಆರಾಮಾಗಿ ಕ್ರೂಸ್ ಮಾಡ್ತಾಯಿದ್ದೀವಿ. ನಾಟ್ ಕ್ರಾಸಿಂಗ್ 100. ಟ್ರಾಫಿಕ್ಕು ಇಲ್ಲ ಅಷ್ಟು, ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆದರು ಚೆನ್ನಾಗಿದೆ ಗುರು. ಬೆಳಿಗ್ಗೆ ನೋಡಿದ್ರೆ ಅಷ್ಟು ಚಳಿ ಇತ್ತು, ಫಾಗ್ ಇತ್ತು. ಇವಾಗ ಪೀಸಾಗಿದೆ, ಜಾಸ್ತಿ ಬಿಸಿಲು ಇಲ್ಲ, ಜಾಸ್ತಿ ಚಳಿನೂ ಇಲ್ಲ, ಸೊ ನೈಸ್. ಎಸ್, ಈಶಾ ಫೌಂಡೇಶನ್ ರೋಡ್ ಒಳಗಡೆ ಎಂಟ್ರ್ ಆದ್ವಿ ಚಿಕ್ಕಬಳ್ಳಾಪುರದಿಂದ. ವಾವ್ ಮ್ಯಾನ್, ಪೀಸ್ ವೆದರ್ ಇದೆ. ವೆದರು ಪೀಸು, ರೋಡ್ಸು ಪೀಸು. ಹಿಂದೆ ಒಂದು 3 ಜನ ಇದ್ದಾರೆ. ಸೊ ಒಂದು ಹಿಮಾಲಯನು, ಒಂದು ಮೀಟಿಯಾರು, ಆ್ಯಕ್ಚುಲಿ 2 ಹಿಮಾಲಯನು. ಈ ರೋಡ್ ಇನ್ನೂ ಜ್ಞಾಪಕ ಇದೆ, ಇನ್ನೂ ರೆಡಿ ಆಗ್ತಾ ಇತ್ತು. ನಾವು ಫಸ್ಟ್ ಟೈಮ್ ಬರುವಾಗ ಅಪ್ಪ ಅಮ್ಮ ಜೊತೆ ಬಂದಾಗಲ್ಲ, ಅದಕ್ಕಿಂತ ಮುಂಚೆನೂ ಇನ್ನೊಂದ್ಸರಿ ನಾನು ನಮ್ಮ ಸತೀಶ ಬಂದಿದ್ವಿ. ಇನ್ನೂ ರೆಡಿ ಆಗಿದ್ದಿಲ್ಲ ಕಂಪ್ಲೀಟಾಗಿ, ಇನ್ನೂ ಓಪನ್ ಕೂಡ ಆಗಿರಲಿಲ್ಲ, ಅವಾಗ ಬಂದಿದ್ವಿ. ಆವಾಗ ಈ ರೋಡು ಇವಾಗ ಓಪನ್ ಆಗ್ತಾ ಇತ್ತು. ವೇದಿಕ್ ಅಲ್ಲೇ ಹಾಕ್ತೀರಾ? ಹಾಕಿ ಹಾಕಿ ಹಾಕಿ.
ಓಕೆ ಬಂದಿದ್ದೀವಿ. ಎಸ್ ಹಾಯ್ ಶಾಂತಿ, ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? ಅಮೇಝಿಂಗ್. ರೋಡ್ ಕ್ಲೋಸ್ ಆಗಿದ್ದಕ್ಕ ಎಸ್ ಸ್ವಲ್ಪ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು ಆಫ್ಟರ್ ಸರ್ವಿಸ್. ಸರ್ವಿಸ್ ಬೇರೆ ಗಾಡಿ ನಿಂದು ನಂದು. ಎಸ್ ಲೆಟ್ಸ್ ಗೋ. ಎಸ್ ಅಟ್ ಲಾಸ್ಟ್ ಬಂದ್ವಿ. ಆಫ್ ರೋಡ್ ಗಿಫ್ ರೋಡ್ ಎಲ್ಲ ಮುಗಿಸ್ಕೊಂಡು. ಓ ಶೂ ಟೇಬಲ್ ಇದೆ. ಮುಂಚೆ ಆ ಕಡೆಯಿಂದ ಬರ್ತಿದ್ವಿ, ಬಟ್ ಮೇ ಬಿ ಆ ರೋಡ್ ಕನ್ಸ್ಟ್ರಕ್ಷನಲ್ಲಿದೆ. ಆದಿಯೋಗಿ ಸೊ ಇಲ್ಲಿ ಶಟರ್ಸ್ ಹಾಕಿದ್ದಾರೆ ನೋಡಿ ಮೇಲೆ ಈ LED ಕಂಬದಲ್ಲಿ. ಅಲ್ಲಿಂದಾನೇ ಲೇಸರ್ ಲೈಟ್ ಬರೋದು ಆ ಕಡೆ ಈ ಕಡೆ ಎರಡು ಕಡೆ. ಲೇಸರ್ ನೈಟ್ ಶೋ ನನ್ನ ಹಳೆ ವಿಡಿಯೋ ನೋಡಿರಬೇಕು ನೀವು, ಅದರಲ್ಲಿ ಲೈಟ್ ಶೋ ಎಲ್ಲ ತೋರಿಸಿದ್ದೀನಿ ಅಪ್ಪ ಅಮ್ಮ ಜೊತೆ ಬಂದಾಗ. ಸೊ ಅಲ್ಲಿಂದನೇ ಇದ್ರದ್ದು LED ಲೈಟ್ಸ್ ಬರೋದು. ಇಲ್ಲಿ ಈ LED ಪ್ಲೇಬ್ಯಾಕ್ ಆಗ್ತಾ ಇರುತ್ತೆ. ಹಾಯ್ ಸ್ಯಾಮ್, ಹೌ ಆರ್ ಯು? ಗುಡ್ ಗುಡ್ ಗುಡ್. ನೀವು? ಸೂಪರ್ ಸೂಪರ್. ರೈಡ್ ಹೇಗಿತ್ತು? ಸಖತ್ತಾಗಿತ್ತು. ಎಂಜಾಯ್? ತುಂಬ ಎಂಜಾಯ್ ಮಾಡಿದ್ವಿ. ಓಕೆ, ಸೊ ಇವತ್ತು ಟೋಟಲ್ ರೈಡ್ಗೆ ಎಷ್ಟು ಜನ ಬಂದಿದ್ರು? 32 ಇದ್ದಾರೆ. ಓಕೆ, 32 ಮೆಂಬರ್ಸ್ ಬಂದಿದ್ದಾರೆ. ಓಕೆ, ಒಂದಿಬ್ರು 3 ಜನ ಮಧ್ಯದಲ್ಲಿ ಹಾಗೆ ಸ್ಟಾಪ್ ಆಗಿ ಅದೆಲ್ಲ. ಓಕೆ, ಸೊ ಅದರಲ್ಲಿ ಎಲ್ಲರೂ ಹೀಲ್ಸ್ ಆನ್ ವೀಲ್ಸಲ್ಲಿ ಟ್ರೈನಿಂಗ್ ಸೆಷನ್ ಅಟೆಂಡ್ ಮಾಡಿದವ್ರೆ. ಹೌದು. ಆ್ಯಂಡ್ ಅವ್ರ ಜೊತೆ ಪಿಲಿಯನ್ ಆಗು ಒಂದು ಸ್ವಲ್ಪ ಜನ ಬಂದಿದ್ರು. ಓಕೆ, ಆ್ಯಂಡ್ ಹೌ ಡು ಯು ಫೀಲ್ ಸೀಯಿಂಗ್ ದೆಮ್ ರೈಡಿಂಗ್ ದ ಬೈಕ್? ತುಂಬ ಖುಷಿ ಆಗುತ್ತೆ. ನಾವು ಟ್ರೈನ್ ಮಾಡಿದವರು ನಮ್ಮ ಜೊತೆ ರೈಡ್ಸ್ಗೆಲ್ಲ ಜಾಯ್ನ್ ಆಗಿ ಬರ್ತಿದ್ದಾರೆ ಅಂದರೆ ಓಕೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಯುವರ್ ಟಿಪ್ಸ್ ಫಾರ್ ಅಪ್ಕಮಿಂಗ್ ರೈಡರ್ಸ್? ಅಪ್ಕಮಿಂಗ್ ರೈಡರ್ಸ್ ಸೇಫ್ಟಿ ಗೇರ್ಸ್ ತುಂಬ ಇಂಪಾರ್ಟೆಂಟು. ಫಾಲ್ಸ್ ಎಲ್ಲ ಆದಾಗ ತುಂಬ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಬೈಕಿಗೆ ಏನಾದರೂ ಆದರೂ ನಾವು ಫಿಕ್ಸ್ ಮಾಡಿಸ್ಬೋದು. ಸೊ ನಿಮ್ಮ ಸೇಫ್ಟಿಗೆ ಹೆಲ್ಮೆಟ್, ಪ್ರಾಪರ್ ಜಾಕೆಟ್, ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ಬಂದರೆ ಸೇಫ್ಟಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತವರೆಗೂ ಇಲ್ಲೇ ಇದ್ದು ಈಗ ಮೇಲೆ ದರ್ಶನ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗುವಂಥ ಸಮಯ. ಟೈಮ್ ಎಷ್ಟು ಗುರು? ಟೈಮ್ ಈಗ 11 ಗಂಟೆ 40 ನಿಮಿಷ. ಬಿಡಿಸಿ ಇನ್ನೊಂದು ಸರಿ ಮೊಬೈಲ್ನ. ಸೊ ಬನ್ನಿ ಹೋಗೋಣ. ಹಾಯ್ ಹಲೋ, ಹೌ ಆರ್ ಯು? ಗುಡ್. So how was your experience on today's ride? Yeah, it was a beautiful experience we had. Okay. So it's a first time in Isha. Okay. And this is my 7th ride actually. Oh, with I have been with them for all the rides from the first ride till. Okay, I have excellent. never missed any rides with them because they are like super comfortable. And how was the bike training given? Bike training was so good, and even Sam and the other people were there to train us. Okay. And immediately after the training, the advanced training only, I went for Ooty. Was it a solo ride? Solo ride? Huh? It was a solo ride or something? No, with a team. With a team with itself. With on wheels only I went. Excellent. Yeah. So enjoying? Yes. Thank you. Keep riding. Sure. Okay, ಸ್ನೇಹಿತರೆ, it's time to go back. Shanti, how are you feeling? Exhausted. Hydrated. Dehydrated? ಎಸ್. ಹೋಗಿ ಫಸ್ಟ್ ಏನಂತ ತಿನ್ಕೋಬೇಕು ಅಥವಾ ಜ್ಯೂಸ್ ಕುಡಿಬೇಕು. ಎಂಜಾಯ್ ಮಾಡಿದ್ರೆ? ಓ ಯಾ, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಎಕ್ಸೆಪ್ಟ್ ಫಾರ್ ಟ್ರಾಫಿಕ್. ಅದು ಇಲ್ಲಷ್ಟೇ ಟ್ರಾಫಿಕ್ಕು. ಈ ರೋಡ್ ಕ್ಲೋಸ್ ಆಗಿರೋದ್ರಿಂದ ಟ್ರಾಫಿಕ್ಕು. ಸೊ ಗೈಸ್, ಅವಾಯ್ಡ್, ಸದ್ಯಕ್ಕೆ ವೀಕೆಂಡ್ಸ್ ಅವಾಯ್ಡ್ ಮಾಡಿ. ವೀಕ್ ಡೇಸಲ್ಲಿ ಬರ್ಬೋದು. ಈ ರೋಡ್ ಓಪನ್ ಆಗ್ಬೋದು, ಇವಾಗಲೇ ಓಪನ್ ಆಗಿದೆ ಅಂದ್ಕೊತೀನಿ. ಬಟ್ ಸ್ಟಿಲ್ ಮೇ ಬಿ ಬೆಟರ್ ಟು ಅವಾಯ್ಡ್. ಬಟ್ ವಾಟ್ ಐ ಆಮ್ ಗೆಸ್ಸಿಂಗ್ ಇಸ್ ದೇ ಆರ್ ಮೇಕಿಂಗ್ ಇಟ್ ಲೈಕ್ ಅ ರೌಂಡ್ ವೇ. ಎಂಟ್ರೆನ್ಸ್ ಈ ಕಡೆ, ಎಕ್ಸಿಟ್ ಈ ಕಡೆ ಮಾಡ್ಬೋದಲ್ಲ, ಆ ಥರ ಮಾಡಿರ್ಬೋದು. ಯಾಕೆ ಒಂದೇ ಕಡೆ ಎಲ್ಲ ಆದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ.
ಓಕೆ ಸ್ನೇಹಿತರೆ, ಹೊರಡುವ ಸಮಯ. ಅಪ್ಪ, ಸೊ ಪಾರ್ಕಿಂಗಿಗೆ ಬಂದು ಈಗ ಬರುವಾಗ ಈ ಕಡೆಯಿಂದ ಬಂದ್ವಿ. ನಾವು ವಿಲ್ ಗೋ ದಿಸ್ ವೇ. ಓಪನ್ ಆಗಿದೆ ಅಂತೆ, ಸೊ ಹೊರಡೋಣ. ಹೊರಡೋದಾ? It's time to go back. ಇದು ಆ್ಯಕ್ಚುಲಿ ರೋಡ್ ಮಾಡ್ತಾರಲ್ಲ, ಅಯ್ಯೋ 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 ಡಸ್ಟು. ಚುಯ್ 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 ಚುಯ್. ವಾ, ಆದಿಯೋಗಿ. ಅಯ್ಯೋ 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 ಅಯ್ಯೋ, ವಾಟ್ ಈಸ್ ದಿಸ್? ಬನ್ನಿ 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 ಬನ್ನಿ. ಆಚೆ ಮೇನ್ ರೋಡ್ ಹತ್ರ ಹೋಗಿ ಜ್ಯೂಸ್ ಸ್ಟಾಪ್ ಕೊಡೋಣ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ರೈಡ್ ಬಂದುಬಿಟ್ಟು ಫ್ರಾಮ್ ದ ಟೀಮ್ ಹೀಲ್ಸ್ ಆನ್ ವೀಲ್ಸ್, ಸ್ಯಾಮ್ ಮತ್ತು ಪವನ್ ಅಂತ. ಪ್ರಿಫರೇಬಲಿ ಗರ್ಲ್ಸ್ಗೆ ಗೇರ್ ಬೈಕ್ ಟ್ರೈನಿಂಗ್ ಕೊಡುವಂಥ ಒಂದು ಟ್ರೈನಿಂಗ್ ಅಕಾಡೆಮಿ ಹೀಲ್ಸ್ ಆನ್ ವೀಲ್ಸ್ ಅಂತ ಹೇಳಿ. ಸೊ ಎಲ್ಲ ಹುಡುಗಿರನ್ನ ಸೇಫಾಗಿ ಕರ್ಕೊಂಡು ಇಲ್ಲಿವರೆಗೂ ಬಂದು ಅವ್ರಿಗೆ ಕಲಿಸಿ ಯಾವ ರೋಡ್ನ ಯಾವ ಥರ ಟ್ಯಾಕಲ್ ಮಾಡಬೇಕು, ಯಾವ ಟ್ರಾಫಿಕ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅದನ್ನೆಲ್ಲ ಕಲಿಸ್ಕೊಟ್ಟು ಈಗ ವಿ ಆರ್ ಹೆಡಿಂಗ್ ಬ್ಯಾಕ್. ಅವರು ಬರಲಿ. ಸೊ ಎಲ್ಲರೂ ಬರಲಿ. ಬಂದಮೇಲೆ ವಿಲ್ ಹೆಡ್ ಟು ರೆಸ್ಪೆಕ್ಟಿವ್ ಹೋಮ್ಸ್. ಬೆಳಿಗ್ಗೆ ನೋಡಿದ್ರೆ ಫಾಗ್ ಇತ್ತು, ಅಷ್ಟೊಂದು ಚಳಿ ಇತ್ತು, ಆಗ್ತಾ ಇಲ್ಲ ಅಂದ್ಕೊಂಡು ಗ್ಲೌಸ್ ಹಾಕ್ಕೊಂಡೆ. ಈಗ ನೋಡಿದ್ರೆ ಬಿಸಿಲು ಹೊಡಿತಾ ಇದೆ ವೈಸರ್ ಡೌನ್ ಮಾಡಿದ್ದಕ್ಕೆ. ಆಹಾ, ಓಕೆ ಸ್ನೇಹಿತರೆ, ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗೋಣ ಅತಿ ಶೀಘ್ರದಲ್ಲಿ. ಯಾವ್ದಾರ ಒಂದು ರೈಡಲ್ಲಿ ಸಿಗೋಣ. ಈ ಇಯರ್ಗಂತೂ ಯಾವುದೇ ರೈಡ್ ಇಲ್ಲ ಅಂದ್ಕೊತೀನಿ. ಆ್ಯಂಡ್ ಎಲ್ರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನೇನು ಜ್ಯೂಸ್ ಸಿಗುತ್ತಾ ನೋಡ್ಕೊಳ್ಳೋಣ ಇರಿ. ಸಿಗ್ತೀನಿ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಆ್ಯಂಡ್ ಸಿ ಯು.